ಇವತ್ತು ಬಹಳ ಜನ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರು, ಬಡತನ ರೇಖೆಯಿಂದ ಹೊರಗಡೆ ಬಂದಿರ್ತಕ್ಕಂಥದ್ದು ಗೊತ್ತಾಗ್ತದೆ. ನೀವೆಲ್ಲ ಬಹಳ ಜನ ಟಿವಿಯವರು ಹೋಗಿ ಅವ್ರನ್ನ ಎಲ್ಲ ಇದು ಮಾಡಿದ್ದೀರಿ ಎಂತದ್ದು ಪ್ರಶ್ನೆ ಮಾಡಿದ್ದೀರಿ. ಬಹಳ ಜನ ಟಿವಿಯವರು, ಐ ಡೋಂಟ್ ನೋ, ನಾನು ಐ ಡು ನಾಟ್ ವಾಂಟ್ ಟು ಮೆನ್ಷನ್ ದಿ ನೇಮ್ಸ್ ಆಫ್ ದಿ ಟಿವಿ ಚಾನಲ್, ಹೋಗಿ ಮಾಡಿದ್ದೀರಿ. ಅಲ್ಲೆಲ್ಲ ಏನಂತ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ನಾನು ಇನ್ನೊಂದ್ಸರಿ ಕೊಪ್ಪಳದಲ್ಲಿ ಭಾಷಣ ಮಾಡ್ತಾ ಇದ್ದೆ. ಆ ಕೊಪ್ಪಳದಲ್ಲಿ ಒಬ್ಬ ಹೆಣ್ಮಗಳು, ನಿಮ್ಗೆಲ್ಲ ಇದರಲ್ಲೆಲ್ಲ ವಿಡಿಯೋ ವೈರಲ್ ಎಲ್ಲ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಅಮ್ಮ ಹೇಳ್ತಾ ಇದ್ಲು, ಒಂದು ಬಂಗಾರ ಸರ ಇಟ್ಕೊಂಡಿದ್ಲು. ಎಲ್ಲಮ್ಮ ಬಂತು ಈ ಬಂಗಾರ ಸರ? ಸಿದ್ದರಾಮಯ್ಯ 2,000 ರೂಪಾಯಿ ಕೊಟ್ಟದನ್ನೆಲ್ಲ ಉಳಿಸಿ ಅದನ್ನ ನಾನು ಜೀವನದಲ್ಲೇ ಬಂಗಾರ ಸರ ಹಾಕೊಂಡಿರ್ಲಿಲ್ಲ, ಈಗ ಬಂಗಾರ ಸರ ಮಾಡಿಸ್ಕೊಂಡಿದ್ದೀನಿ, ಇದಕ್ಕಿಂತ ತೃಪ್ತಿ ಇನ್ನೊಂದು ಬೇಕಾ? ಇದು ಅಮ್ಮ ಹೇಳದ್ದು ವಯಸ್ಸಾದಂತ ಮುದುಕಿ. ಆಮೇಲೆ ಟಿವಿಗಳು, ಬ್ರಿಡ್ಜ್ಗಳು ಅಂತದ್ದು, ಏನದು ಬ್ರಿಡ್ಜ್, ಆಮೇಲೆ ಫ್ಯಾನ್ಗಳು, ವಾಷಿಂಗ್ ಮಿಷಿನ್ಗಳು, ಇವೆಲ್ಲ ಬಹಳ ಜನ ತಗೊಂಡಿದ್ದಾರೆ. ದೇವಸ್ಥಾನಗಳಿಗೆ ನನಗೆ ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು ಒಂದು ಪತ್ರ ಬಂತು. ಬಿಜೆಪಿಯನ್ನು ಅವರು ಬಿಜೆಪಿಯಿಂದ ರಾಜ್ಯಸಭಾ ಸದಸ್ಯ, ಬಿಜೆಪಿ ಇಲ್ಲದೆ ಇರ್ಬೋದು, ಬಿಜೆಪಿಯವರು ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ ಅವರಿಗೆ ಅಲ್ಲ. ಅವರು ಒಂದು ಪತ್ರ ಬರೆದ್ರು ನನಗೆ. ಏನಂತ ಬರೆದ್ರು ಅಂದ್ರೆ, ನೀವು ಶಕ್ತಿ ಯೋಜನೆ ಜಾರಿ ಮಾಡೋದ್ರಿಂದ ನಮ್ಮ ದೇವಸ್ಥಾನದಲ್ಲಿ ಉಂಡಿಗೆ ಬರ್ತಕ್ಕಂಥ ಹಣ ಜಾಸ್ತಿ ಆಗಿದೆ, ಅದಕ್ಕೆ ನಾವು ಒಂದು ಕಾನೂನು ಮಾಡಿದ್ದು. ಆ ಕಾನೂನು ಬೇರೆ ಬೇರೆ ಪ್ರಶ್ನೆ, ಸೈನ್ ಮಾಡಲಿಲ್ಲ ರಾಜ್ಯಪಾಲರು. ಅದಿರ್ಲಿ, ಏನಂತ ಮಾಡೋದು ಅಂತಂದ್ರೆ, ಹೆಚ್ಚು ಹಣ ಬರ್ತಕ್ಕಂಥ ದೇವಸ್ಥಾನಗಳಿಗೆ, ಹಣ ಇಲ್ಲೇ ಇರ್ತಕ್ಕಂಥ ಮುಜರಾಯಿ ದೇವಸ್ಥಾನಗಳಿಗೆ ಕೊಡೋದು ಅಂತ ಕಾನೂನು. ಹೆಚ್ಚು ಆದಾಯ ಇರ್ತಕ್ಕಂಥ ದೇವಸ್ಥಾನಗಳಿಗೆ, ಮುಜರಾಯಿ ದೇವಸ್ಥಾನ, ಕಡಿಮೆ ಆದಾಯ ಬರ್ತಕ್ಕಂಥ, ಪೂಜೆ ಮಾಡಕ್ಕೆ ದುಡ್ಡಿರೋದಿಲ್ವಲ್ಲ ಅಲ್ಲಿ, ಪೂಜಾರಿಗೆ ಇದು ಕೊಡಕ್ಕೆ ದುಡ್ಡಿರೋದಿಲ್ವಲ್ಲ, ಅಂತವ್ರಿಗೆ ಕೊಡಕ್ಕೆ ಅಂತ ಮಾಡೋದು. ಅದನ್ನು ಕೂಡ ತಪ್ಪಾಗಿ ವ್ಯಾಖ್ಯಾನ ನಡೀತದೆ, ತಪ್ಪು ವ್ಯಾಖ್ಯಾನ ಎಲ್ಲ ನಡೀತು. ಇರ್ಲಿ, ನಡೀಲಿ. ನಾವು ಮಾಡ್ತಕ್ಕಂಥ ಎಲ್ಲ ಕಾನೂನುಗಳು ಕೂಡ, ಆಮೇಲೆ ಈ ಎಪಿಎಂಸಿ ಆಕ್ಟ್ ಕೇಂದ್ರ ಸರ್ಕಾರ ವಾಪಸ್ ತಗತ್ತೆ. ಇಲ್ಲೂ ಕೂಡ ಆನ್ ದಿ ಡೈರೆಕ್ಷನ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಕರ್ನಾಟಕದಲ್ಲೂ ಮಾಡ್ಬಿಟ್ಟಿದ್ರು. ಅವರೇ ಡ್ರಾಫ್ಟ್ ಕಳಿಸ್ಕೊಟ್ಟಿದ್ರು ಏನ್ ಯಾವ ತರ ಅಮೆಂಡ್ಮೆಂಟ್ ಮಾಡಬೇಕು ಅಂತ. ಅದನ್ನ ವಾಪಸ್ ತಗೊಂಡಿದ್ವಿ. ಆಮೇಲೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ, ಬಹಳ ಜನ ನೀವು ಕೂಡ ಹೇಳ್ತಾ ಇದ್ರಿ, ನನ್ನ ಮೇಲೆ ಅನುಮಾನ ಪಡ್ತಾ ಇದ್ರಿ, ಜಾತಿ ಗಣತಿ ರಿಪೋರ್ಟ್ ಅನ್ನ ತಗೊಳ್ಳಲ್ಲ ಸಿದ್ದರಾಮಯ್ಯನಿಗೆ ಧೈರ್ಯ ತಗೊಳಕ್ಕೆ. ಯಾರಿಗೂ ಕೂಡ ತೊಂದರೆ ಆಗಲ್ಲ. ಒಂದು ವೇಳೆ ತೊಂದರೆ ಆದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ, ಬಟ್ ರಿಪೋರ್ಟನ್ನೇ ತಗೋಬೇಡಿ ಅಂತ. ಸುಮಾರು 262 ಕೋಟಿ ಖರ್ಚು ಮಾಡಿತ್ತು ಇದಕ್ಕೋಸ್ಕರ. ನಾನು ಇದ್ದಾಗಲೇನೆ ಮಾಡಿದ್ದು. ಈಗ ಇವರು ಎಂತೇನು ಬಿಹಾರ್ನಲ್ಲಿ ಇವ್ರು ಮಾಡಿದ್ರು. ಜಾತಿ ಗಣತಿ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಯಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ ಸ್ಥಳದಲ್ಲಿದ್ದಾರೆ ಗೊತ್ತಾಗಬೇಕಲ್ಲ, ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ. ನೀವು ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ಸರ್ವರಿಗೂ ಸಮಪಾಲು ಸಮಬಾಳು ಹೆಂಗಾಗ್ತದೆ? ಇಫ್ ಯು ಡೋಂಟ್ ಗಿವ್ ಇಟ್ ಎಕನಾಮಿಕಲಿ ಅಂಡ್ ಸೋಷಿಯಲಿ, ಎಜುಕೇಶನಲಿ ಬ್ಯಾಕ್ವರ್ಡ್ ಇರೋರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಇಲ್ಲದೆ ಹೋದ್ರೆ ಸಮಾಜ ಮಾಡೋದು ಹೆಂಗೆ? ಇಷ್ಟು ವರ್ಷ ಆದ್ರೂ ಕೂಡ
ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಿದ್ದಾರೋ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ. ಮುಖ್ಯವಾಗಿ ನೀವು ಬಂದಿದ್ದಾರೋ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ. ನಿಮ್ಮ ಜಾತಿ ಗಣತಿ ಮಾಡಿದ್ದೇನೆ, ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡಿದ್ದೇನೆ, ಹೆಂಗ್ ಗೊತ್ತಾಗುತ್ತೆ? ಹೇಗ್ ಗೊತ್ತಾಗುತ್ತೆ? ಪ್ರತಿ ಜಾತಿನೂ ಕೂಡ ಅವ್ರಿಗೆ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡದೆ ಹೋದ್ರೆ, ಜಾತಿ ಗಣತಿ ಮಾಡದೆ ಹೋದ್ರೆ ಹೇಗೆ ಗೊತ್ತಾಗುತ್ತೆ? ಮತ್ತೆ ಹೌ ಟು ಟ್ರೀಟ್ ದೆಮ್ ಪ್ರಿಫರೆನ್ಷಿಯಲಿ ಎಕನಾಮಿಕಲಿ ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡೋದು ಹೆಂಗೆ? ಅದಕ್ಕೋಸ್ಕರ ಇರಲೇಬೇಕು ಅಂತೇಳಿ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವ್ರಿಗೆ ವಹಿಸಿದ್ದೆ. ಅದು ಇವ್ರ ಕಾಲದಲ್ಲಿ ಬಂದಾಗ ರಿಪೋರ್ಟ್ ತಯಾರಾಯಿತು. ನಾನು ಇದ್ದಾಗ ಮಾಡಿದ್ರೆ ರಿಪೋರ್ಟ್ ತಗೊಬಿಡುವೆ ಆಗ್ಲೇನೆ, ಆದ್ರೆ ತಗೊಳ್ಳಿಲ್ಲ. ಈಗ ತಯಾರಾಯಿತು, ಅದು ತಗೊಂಡಿದ್ದೀವಿ. ಸೊ ಇದು ಯಾರಿಗೂ ಕೂಡ ಹಾರಂ ಆಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.